ಒಗ್ಗಟ್ಟಿನಲ್ಲಿ ಬಲ ಇಲ್ಲ ಅಂದರೆ ಏನಾಗುತ್ತೆ ಅನ್ನೋದಕ್ಕೆ ನಮ್ಮ ಕನ್ನಡ ಚಿತ್ರರಂಗವೇ ಸಾಕ್ಷಿ. ಸುಮಾರು 150 ಕೋಟಿ ಬಜೆಟ್ ಇರ್ತಕ್ಕಂಥ ಈ ಸಿನಿಮಾಗಳು ಇವತ್ತು ಏನಾದ ಪರಿಸ್ಥಿತಿ, ಯಾವುದೋ ಅದಕ್ಕೆ ಬೇರೆ ಸಂಬಂಧಪಟ್ಟಂಥ ಅಭಿಮಾನಿಗಳು ಅದು ಯಾರು ಅಂತ ಗೊತ್ತಿಲ್ಲ. ಇವತ್ತು ನಿರ್ಮಾಪಕರು ಬೀದಿಗೆ ಬರೋ ಕಾರಣ ನಮ್ಮ ಅನೇಕ ಸೋಷಿಯಲ್ ಮೀಡಿಯಲ್ಲಿ ನಡೀತಕ್ಕಂಥ ವಿಚಾರಗಳು. ಅಭಿಮಾನಿಗಳು ಅವರವರ ಸ್ಟಾರ್ಗಳನ್ನ ಮೆರೆಸೋರು, ಸಿನಿಮಾಗಳು ನೋಡೋರು, ಖುಷಿ ಪಡೋರು. ಅಂದರೆ ಈ ಥರ ನಿರ್ದೇಶಕರು ಬರ್ತಾರೆ ಹೊರಗಡೆ, ನಮ್ಮ ನಿರ್ಮಾಪಕ ನಿರ್ದೇಶಕರಿಗೆ ತಂತ್ರಜ್ಞರ ಕೈ ತುಂಬ ಕೆಲಸ ಸಿಗುತ್ತೆ. ಒಗ್ಗಟ್ಟಿನಲ್ಲಿ ಬಲ ಇಲ್ಲ ಅಂದರೆ ಏನಾಗುತ್ತೆ ಅನ್ನೋದಕ್ಕೆ ನಮ್ಮ ಕನ್ನಡ ಚಿತ್ರರಂಗವೇ ಸಾಕ್ಷಿ. ಸ್ನೇಹಿತರೆ, ಇವತ್ತು ಯಾವ ಪರಿಸ್ಥಿತಿ ಆಗಿದೆ ಅಂದರೆ ಕನ್ನಡ ಚಿತ್ರರಂಗದ್ದು ನಮ್ಮವರು ನಮಗೆ ಕಾಲೆಳಿತಾರೆ ಅಂತಾರಲ್ಲ, ಆ ಥರ ಕನ್ನಡಿಗರನ್ನೇ ಕಾಲೆಳೆ ಅಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಈ ಡಿಸೆಂಬರಲ್ಲಿ 3 ದೊಡ್ಡ ಸಿನಿಮಾ ರಿಲೀಸ್ ಆಯಿತು. ಒಂದು ಡೆವಿಲ್, ಒಂದು ಮಾರ್ಕ್, ಇನ್ನೊಂದು 45. ಈ 3 ದೊಡ್ಡ ಬಡ್ಜೆಟ್ ಸಿನಿಮಾಗಳು, ಸುಮಾರು 150 ಕೋಟಿ ಬಡ್ಜೆಟ್ ಇರ್ತಕ್ಕಂಥ ಈ ಸಿನಿಮಾಗಳು ಇವತ್ತು ಏನಾದ ಪರಿಸ್ಥಿತಿ ಗೊತ್ತಿಲ್ಲ ಕರೆಕ್ಟಾಗಿ ಯಾರಿಗೂ ಈ ಡಿಸೆಂಬರಲ್ಲಿ. ಯಾಕೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೇಂಜಿಗಾಗಿದೆ ಅಂದರೆ ಅವ್ರನ್ನ ಇವ್ರ ಕಾಲೆಳೆಯೋದು, ಇವ್ರನ್ನ ಅವ್ರ ಕಾಲೆಳೆಯೋದು. ಈಗ ಉದಾಹರಣೆ, ಡೆವಿಲ್ ಸಿನಿಮಾ ರಿಲೀಸ್ ಆಯಿತು. ಅನೇಕ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು, ಎಲ್ಲರೂ ನಾನು ಹೇಳಲ್ಲ, ಕೆಲವರು ಕಾಲೆಳೆಯಂಥ ಕೆಲಸ ಮಾಡ್ತಾಯಿದ್ದಾರೆ. ಕೆಲವು ವೆಬ್ಸೈಟ್ಗಳು ಅದಕ್ಕೆ ಉಟ್ಕೊಂಡಿದ್ದಾರೆ. ಅದು ಯಾರು ಅಂತ ಗೊತ್ತಿರೋಲ್ಲ, ಫೇಕ್ ಐಡಿಗಳು ಇಟ್ಕೊಂಡು ಕೆಲಸ ಮಾಡ್ತಾರೆ. ಅಂದರೆ ಸಿನಿಮಾ ಚೆನ್ನಾಗಿಲ್ಲ, ಸಿನಿಮಾಗೆ ಹೋಗಬೇಡಿ, ಡಬ್ಬಾ ಸಿನಿಮಾ, ಫ್ಲಾಪ್ ಸಿನಿಮಾ. ಅಂದರೆ ಅದು ಮಾಡ್ತಿರೋರು ಯಾರು? ಅಭಿಮಾನಿಗಳೇ. ಯಾವ ಅಭಿಮಾನಿಗಳು? ಯಾವುದೋ ಅದಕ್ಕೆ ಬೇರೆ ಸಂಬಂಧಪಟ್ಟಂಥ ಅಭಿಮಾನಿಗಳು, ಅದು ಯಾರು ಅಂತ ಗೊತ್ತಿಲ್ಲ. ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಯಥೇಚ್ಛವಾಗಿ ಹಬ್ಬಿಸ್ತಾ ಇದ್ದಾರೆ. ಸಿನಿಮಾ ಚೆನ್ನಾಗಿದ್ದರೂ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಅಂದರೆ ಆಮೇಲೆ ಮಾರ್ಕು 45 ರಿಲೀಸ್ ಆಯಿತು. ಆ ಸಿನಿಮಾಗಳಿಗೂ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಕೂಡ ಸಿನಿಮಾ ಚೆನ್ನಾಗಿಲ್ಲ, ಡಬ್ಬಾ ಸಿನಿಮಾ ಫ್ಲಾಪು, ಈ ಥರ ನೆಗೆಟಿವ್ ಕಾಮೆಂಟ್ಸ್ನ ನಮ್ಮ ಕನ್ನಡಿಗರೇ ಆಗ್ತಾ ಇರೋದು. ಹೇಗಿದೆ ನೋಡಿ, ನಮ್ಮ ಕನ್ನಡ ಸಿನಿಮಾಗಳು, ನಮ್ಮ ಕನ್ನಡಿಗರ ಗಲಾಟೆಯಲ್ಲಿ ಸೆಂಟ್ರಲ್ಲಿ ಯಾರು ತುರ್ಕೊಂಡು ಹೋಗ್ತಾರೆ? ಅದರ್ ಲ್ಯಾಂಗ್ವೇಜಸ್ ತುರ್ಕೊಂಡು ಹೋಗ್ತಾರೆ. ಅವ್ರು ಸಕ್ಸಸ್ ಆಗ್ತಾರೆ. ಇವತ್ತು ತೆಲುಗು ಚಿತ್ರರಂಗ ಆಗ್ಬೋದು, ತಮಿಳು ಚಿತ್ರರಂಗ ಆಗಿರ್ಬೋದು, ಹಿಂದಿ ಚಿತ್ರರಂಗ ಆಗಿರ್ಬೋದು, ಇವರು ಮೂರನೇವರಾಗಿ ಒಳಗಡೆ ನುಗ್ಗಿಬಿಟ್ಟು ಸಿನಿಮಾ ನೋಡ್ತಾ ಇದ್ದಾರೆ. ನೋಡಿ, ದುರಿಂದರ್ ಅಂತ ಸಿನಿಮಾ ಇವತ್ತಿಗೂ ಹೌಸ್ಫುಲ್ ಹೋಗ್ತಾ ಇದೆ ಸಿನಿಮಾ. ನಾವಿಲ್ಲಿ ಕಿತ್ತಾಡ್ತಾ ಇದ್ದೀವಿ ಸೆಂಟ್ರಲ್ಲಿ. ಮೋಹನ್ ಲಾಲ್ ಸಿನಿಮಾ ಅದ್ಯಾವುದೋ ಒಂದು ಮಲಯಾಳಿ ರಿಲೀಸ್ ಆಯಿತು, ಆ ಸಿನಿಮಾ ಹೋಗ್ತಾ ಇದೆ. ನಮ್ಮಲ್ಲಿ ಇನ್ನೂ ಕಿತ್ತಾಟ ನಿಂತಿಲ್ಲ. ಅಂದರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂದರೆ ಏನಾಗುತ್ತೆ ಅನ್ನೋದಕ್ಕೆ ಇದೇ ಪರಿಸ್ಥಿತಿ. ಏನು ಸೋಷಿಯಲ್ ಮೀಡಿಯಾದ ಸಿನಿಮಾ ಚೆನ್ನಾಗಿದ್ದರೂ ಚೆನ್ನಾಗಿಲ್ಲ ಅಂತ ಹೇಳೋದು, ಸುಮ್ಮನೆ ಫೇಕ್ ಸಿನಿಮಾನೇ ನೋಡಿರಲ್ಲ, ಸಿನಿಮಾ ಫ್ಲಾಪು ಡಬ್ಬಾ ಅಂತ ಹೇಳೋದು. ಅಂದರೆ ನಿರ್ಮಾಪಕರ ಪರಿಸ್ಥಿತಿ ಏನಾಗಬೇಕು? ದೊಡ್ಡ ಸ್ಟಾರ್ಗಳೇ ಹಾಕ್ಕೊಂಡಿರ್ತಾರಲ್ವಾ. ಇವತ್ತು ನಿರ್ಮಾಪಕರು ಬೀದಿಗೆ ಬರೋ ಕಾರಣ ನಮ್ಮ ಅನೇಕ ಸೋಷಿಯಲ್ ಮೀಡಿಯಲ್ಲಿ ನಡೀತಕ್ಕಂಥ ವಿಚಾರಗಳು. ಆ ನಿರ್ಮಾಪಕರಿಗೆ ಹಣ ಆಗೋದು ಬೇಡವಾ? ಯಾಕಂದರೆ ಒಬ್ಬ ನಿರ್ಮಾಪಕ ಸಿನಿಮಾ ರಿಲೀಸ್ ಮಾಡೋಷ್ಟೊತ್ತಿಗೆ ಎಲ್ಲರಿಗೂ ಸೆಟಲ್ಮೆಂಟ್ ಮಾಡಿರಬೇಕು. ಸೆಟಲ್ಮೆಂಟ್ ಮಾಡಿರ್ತಾನೆ. ಸೆಟಲ್ಮೆಂಟ್ ಮಾಡಿಲ್ಲ ಅಂತಂದರೆ ಸಿನಿಮಾ ರಿಲೀಸ್ ಆಗಲ್ಲ ಸ್ನೇಹಿತರೆ. ಒಬ್ಬ ಹೀರೋ ಅವ್ರದ್ದು ಅವ್ರದ್ದು ಪೇಮೆಂಟ್ ಕ್ಲಿಯರ್ ಆಗುತ್ತೆ, ಒಬ್ಬ ಟೆಕ್ನಿಷಿಯನ್ಸು ಪೇಮೆಂಟ್ ಕ್ಲಿಯರ್ ಆಗುತ್ತೆ, ಯಾರ್ದು ಬ್ಯಾಲೆನ್ಸ್ ಇರಲ್ಲ. ಲಾಸ್ಟಿಗೆ ತಲೆ ಮೇಲೆ ಬರೋದು ನಿರ್ಮಾಪಕನಿಗೆ. ಅವನ ಶ್ರಮ ಇಷ್ಟು ಬಡ್ಜೆಟ್ 50 ಕೋಟಿ 100 ಕೋಟಿ ಸಿನಿಮಾ ಮಾಡಿಬಿಟ್ಟು ಅವರು ಬಂದು ಕಷ್ಟಪಟ್ಬಿಟ್ಟು ಸಾಲಾಗಿಲ್ಲ ಮಾಡಿಬಿಟ್ಟು ಸಿನಿಮಾ ಮಾಡಿದ್ರೆ ಸ್ಟಾರ್ಗಳನ್ನ ಹಾಕ್ಕೊಂಡು ಆ ಸ್ಟಾರ್ಗಳಿಗೆ ಕಾಲೆಳೆಯೋದು ಹೆಂಗಣ ಬರುತ್ತೆ? ಅದೇ ಬೇರೆಯವ್ರಿಗೆ ನಾವು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀವಿ, ಬೇರೆ ರಾಜ್ಯದ ಸಿನಿಮಾಗಳಿಗೆ ನಾವು ನೋಡೋದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ನಮ್ಮ ಜಗಳದಲ್ಲಿ ಒಗ್ಗಟ್ಟಿಲ್ಲ ಅಂದರೆ ಏನಾಗುತ್ತೆ ಅನ್ನೋದಕ್ಕೆ ನಮ್ಮ ಕನ್ನಡ ಚಿತ್ರರಂಗಗಳು ಸಾಕ್ಷಿ, ಕನ್ನಡ ಚಿತ್ರಗಳು ಸಾಕ್ಷಿ. ನಾನು ಹೇಳೋದು ಏನಂದರೆ, ಮೊದಲು ಒಗ್ಗಟ್ಟೆಲ್ಲಿರಬೇಕು? ನಮ್ಮ ಸ್ಟಾರುಗಳಲ್ಲಿ, ನಮ್ಮ ಹೀರೋಗಳಿದ್ರಲ್ವ, ಹೀರೋಗಳಲ್ಲೇ ಒಗ್ಗಟ್ಟಿರಬೇಕು. ಹೀರೋಗಳಲ್ಲಿ ಒಗ್ಗಟ್ಟಿದ್ರೆ ತನ್ನಿಂತಾನೇ ಅಭಿಮಾನಿಗಳು ಕೂಡ ಒಗ್ಗಟ್ಟಾಗಿರ್ತಾರೆ. ಯಾವಾಗ ಹೀರೋಗಳು ಒಗ್ಗಟ್ಟಾಗಿರಲ್ವೋ, ಸಂಬಂಧ ಬೆಳೆಸ್ಕೊಳ್ಳಲ್ವೋ, ಒಟ್ಟಿಗೆ ಇರಲ್ವೋ, ಆವಾಗ ಅಭಿಮಾನಿಗಳು ಕೂಡ ಒಗ್ಗಟ್ಟಿಗೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಾವು ಚಿತ್ರರಂಗದಲ್ಲಿ ನೋಡಿದ್ದೀವಿ, ಸುಮಾರು 25-30 ವರ್ಷದ ಸಿನಿಮಾಗಳು ನೋಡ್ಕೊಂಡು ಬಂದಿದ್ದೀವಿ. ಯಾವತ್ತೂ ಈಗ ನಡೀತಿರ್ತಕ್ಕಂಥ ವಿದ್ಯಮಾನಗಳು ಯಾವತ್ತೂ ನಡೆದಿರಲಿಲ್ಲ, ಯಾವತ್ತೂ ಈ ಥರ ಆಗಿರಲಿಲ್ಲ. ಅಭಿಮಾನಿಗಳು ಅವರವರ ಸ್ಟಾರ್ಗಳನ್ನ ಮೆರೆಸೋರು, ಸಿನಿಮಾಗಳು ನೋಡೋರು,
ಖುಷಿ ಪಡೋರು. ಅಂದರೆ ಈ ಥರ ಇನ್ನೊಬ್ಬ ಸಿನಿಮಾ ಚೆನ್ನಾಗಿಲ್ಲ ಅಂತಂದು ಯಾರೂ ಹೇಳ್ತಾ ಇರಲಿಲ್ಲ. ಅದೆಲ್ಲ ಇರ್ತಾರೆ ಎಲ್ಲ ಕಡೆನೂ, ಎಲ್ಲ ಒಂದು 5% 10%. ಆದರೆ ಈಗೇನಾಗಿದೆ ಅಂದರೆ 90% ನೆಗೆಟಿವ್ ರಿವ್ಯೂಗಳು ಹಾಕೋದು, ನೆಗೆಟಿವ್ ಕಾಮೆಂಟ್ಸ್ಗಳು ಹಾಕೋದು, ನೆಗೆಟಿವ್ ಆಗಿ ಬಿಂಬಿಸೋದು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳೋದು. ದಯವಿಟ್ಟು ನಾನು ಕನ್ನಡಿಗರಲ್ಲಿ ಕೇಳೋದಿಷ್ಟೇ, ನಮ್ಮ ಸಿನಿಮಾಗಳನ್ನ ಬೆಳೆಸಿ, ನಮ್ಮ ಸಿನಿಮಾಗಳು ಬೆಳೆದ್ರೆ ನಮ್ಮ ತಂತ್ರಜ್ಞರು ಬೆಳೀತಾರೆ, ನಮ್ಮ ನಿರ್ಮಾಪಕರು ಬೆಳೀತಾರೆ, ನಮ್ಮ ನಿರ್ದೇಶಕರು ಬೆಳೀತಾರೆ. ಅದರಿಂದ ಇವತ್ತೇನಾಗಿದೆ ಅಂದರೆ ಬೇರೆ ರಾಜ್ಯದ ನಿರ್ದೇಶಕರು, ಬೇರೆ ರಾಜ್ಯದ ನಿರ್ಮಾಪಕರಿಗೆ ನಾವಿಲ್ಲಿ ಕೆಲಸ ಕೊಡ್ತಾಯಿದ್ದೀವಿ, ಕೆಲಸ ಮಾಡಿಸ್ತಾ ಇದ್ದೀವಿ, ಆ ಪರಿಸ್ಥಿತಿ ಆಗಿದೆ. ಅದರಿಂದ ದಯಮಾಡಿ ಅಭಿಮಾನಿಗಳಲ್ಲಿ ವಿನಂತಿ, ಜಗಳ ಮಾಡಬೇಡಿ. ಸಿನಿಮಾ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತೇಳಿ, ಇಲ್ವಾ ಒಂದು 4 ಜನ ಕೇಳಿ ಸಿನಿಮಾ ನೋಡಿ ಅಂತ ಚೆನ್ನಾಗಿದ್ದರೆ, ಇಲ್ವಾ ಸುಮ್ಮನಿರಿ, ಇಲ್ಲ ನೋಡ್ಬೋದು ಅಂತೇಳಿ. ಸುಮ್ಮನೆ ಸೋಷಲ್ ಮೀಡಿಯಾದಲ್ಲಿ ನೆಗೆಟಿವ್ ರಿವ್ಯೂನ ಹಾಕ್ಬಾರ್ದು. ಯಾಕಂದರೆ ನಿಮಗೆ ಫ್ರೀಯಾಗಿ ಡಾಟಾ ಸಿಗುತ್ತೆ. ಏನು 350 400 ರೂಪಾಯಿ ಹಾಕ್ಸ್ಬಿಟ್ರೆ ಒಂದು ತಿಂಗಳು 2 ತಿಂಗಳು ಡಾಟಾ ಫ್ರೀ. ಹೆಂಗಂದ್ರೆ ಹಂಗೆ ಬೈದ್ಬಿಟ್ರೆ ಮುಗಿದೋಯ್ತು. ನೀವೇನಂದರೆ ನೀವೆಲ್ಲ ಒಂದು 350 ರೂಪಾಯಿ ಆಸೆಗೋಸ್ಕರ ನೀವು ಇನ್ನೊಬ್ಬರ ಜೀವನಗಳನ್ನ ಹಾಳು ಮಾಡ್ತೀರಾ. ಆದರೆ ಅದೇ ನಿರ್ಮಾಪಕ ಕೋಟಿಗಟ್ಟಲೆ ಸಿನಿಮಾ ಮಾಡಿರ್ತಾನಲ್ವ, ಅವನ ಪರಿಸ್ಥಿತಿ ಏನಾಗಬೇಕು? ದಯವಿಟ್ಟು ಈ ಕೆಲಸ ಮಾಡಬೇಡಿ ಅಭಿಮಾನಿಗಳೇ, ದಯವಿಟ್ಟು ಒಗ್ಗಟ್ಟಲ್ಲಿರಿ. ಯಾರಿಗೆ ನಾನೇನು ಹೇಳ್ತೀನಿ ಅಂದರೆ ಅಭಿಮಾನಿಗಳಲ್ಲಿ ಯಾರು ಏನಾರ ಮಾಡ್ಕೊಳ್ಳಿ, ನೀವು ಚೆನ್ನಾಗಿರಿ ಅಭಿಮಾನಿಗಳು. ನೋಡಿ ನಿಮ್ಮ ಸ್ಟಾರ್ಗಳ ಸಿನಿಮಾ ನೋಡಿ, ಬೇರೆ ಸ್ಟಾರ್ಗಳ ಸಿನಿಮಾನೂ ನೋಡಿ, ಬೆಳೆಸಿ ಕನ್ನಡ ಚಿತ್ರಗಳನ್ನ, ಕನ್ನಡ ನಿರ್ಮಾಪಕಗಳನ್ನ ಬೆಳೆಸಿ. ನಿರ್ಮಾಪಕ ಬೆಳೆದ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ತಂತ್ರಜ್ಞರು ಬೆಳೀತಾರೆ, ನಿರ್ದೇಶಕರು ಬರ್ತಾರೆ ಹೊರಗಡೆ. ನಮ್ಮ ನಿರ್ಮಾಪಕ ನಿರ್ದೇಶಕರಿಗೆ ತಂತ್ರಜ್ಞರ ಕೈ ತುಂಬ ಕೆಲಸ ಸಿಗುತ್ತೆ. ನಮ್ಮ ಚಿತ್ರರಂಗದ ಉದ್ಯಮ ಬೆಳೆಯುತ್ತೆ. ನಮ್ಮ ಉದ್ಯಮ ಬೆಳೆದ್ರೆ ನೀವು ನಮ್ಮ ಕನ್ನಡ ಚಿತ್ರರಂಗ ಈ ಲೆವೆಲ್ ಉತ್ತುಂಗದಲ್ಲಿದೆ ಅಂತ ನಾವು ಹೇಳ್ಕೋಬೋದು. ಬೇರೆ ರಾಜ್ಯದ ಚಿತ್ರಗಳನ್ನ ನಾವು ಬೆಳೆಸೋಕ್ಕೆ ಬಿಡೋದು ಬೇಡ. ಅಂದರೆ ಬರಲಿ, ಆ ಸಿನಿಮಾಗಳು ಬರಲಿ, ಜನ ನೋಡಲಿ, ಬೇಡ ಅಂತೇಳ. ಮೊದಲ ಆದ್ಯತೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇರಬೇಕು, ನಮ್ಮ ಕನ್ನಡ ಭಾಷೆಗೆ ಇರಬೇಕು ಅಂದ್ಬಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.